ಕಂಡು ಹಿಡಿಬೇಕಾಗೈತಿ. ಹೆಂಗ ಕೂಸು ಹೆಂಗದ ಅರ್ಧ ಮೇನ ತಿಂದಿತ್ತಲ್ಲ, ಅರ್ಧ ಮೇನ ತಿಂದಿತ್ತು. ತಿಂದಿರೋ ಕೂಸು ಯಾಕೆ ಗಂಡ ಐತೈತಿ ಹೆಂಗ ಕಂಡು ಹಿಡ್ದಾರ ಅಂದ್ರ ಅಲ್ಲಿ ಒಂದ್ ಜರ ಪರಕ್ ಇರ್ತೈತಿ. ಭಾಗವತ ಕೈ ಆಡ್ಸ್ಕೊಲತ್ತ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಗಂಟ್ ಇರ್ತತಿ. ಗಂಟ್ಲಾಗ ಗಂಡ ಕೂಸಿಗೆ ಹಿಂತಲಿ ಜರ ಬಿರುಸಿರ್ತತಿ, ಗಂಟ್ ಇರ್ತತಿ, ಎತ್ತರ ಇರ್ತತಿ. ಇಲ್ಲಿ ಗಂಟ್ಲಾಗ ಕಂಠ ಕೆಳಗಿಂದ ಮತ್ತ ಪಕ್ಕ ನೋಡು ಜೋಡ್ನಾನ ಗಪ್ಪ ಆಗೈತಿ. ಅದ ಹೋಗೈತಿ ನೋಡಿ ಹೇಳು ಜೋಡ್ನಾನ ಗಪ್ಪ ಆಗೈತಿ. ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ತೊಟ್ಟೈತೋ ರೊಕ್ಕ ಐತೋ ಪೈಸಾ ಅದ ಹೇಳತ್ತಿಲ್ಲ. ಈಗ ಇದನ್ನ ನೋಡ್ಯ ಕಂಡು ಹಿಡ್ದಾರ ಗಂಡ ಐತೈತಿ ಹೇಳಿ ಲಾವ್ ಪೈಸಾ ಪುಕ್ಕಟ್ ಐತೇನ ಕೆಲಸ ಅದ್ರದ್ದು. ಹುಡುಕಾಡಿ ತೆಗಿಬೇಕಾದ್ರೆ ನೀರ್ನ್ಯಾಗ ಹೋಗಿ ಹುಚ್ಚ ನೋಡ್ಬೇಕಾಗಿತ್ತು ನನಗೂ ಬಿ. ಅಲ್ಲ ನೀರಡಿಕೆ ಮಾಡವಲ್ಲ, ಇದೇನೂ ಇಲ್ಲ ಜೀವಾತ್ಮಕ್ಕ. ನಾವು ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರ ಮನಿ ಒಳಗ ಹಿರಿಯರ ಹೆಸರ ಮ್ಯಾಗ. ಕುಂಬಿ ಮೇಲೆ ಹೋದ ಅನ್ನ ಇಡ್ತಾರೋ, ಒಂದ್ ಮಗಿ ನೀರು ತುಂಬಿಡ್ತಾರೋ, ಏನ ಜೀವ ತಿತ್ತ ಬಂದತ್ ಹೇಳಿ ಇಡ್ತಾರೋ, ಏನ ತಿನ್ನಂಗಿಲ್ಲ ಹೇಳಿ ಇಡ್ತಾರೋ. ಮೈನ ಜೀವ ಗಂಡ ಐತೆ ಹೇಳಿದಿ. ನಿನ್ನಲ್ಲಿರೋದು ಜೀವನೇ, ನನ್ನಲ್ಲಿರೋದು ಜೀವ. ಎರಡು ಜೀವಲ್ಲ. ಜೀವ ಅಂದ್ರ ಗಂಡ, ಒಟ್ಟು ಜೀವಾತ್ಮ ಗಂಡ. ನನ್ನಲ್ಲಿ ಶರೀರ ಒಳಗಿರೋದು ಜೀವಾತ್ಮನೇ, ನಿನ್ನ ಶರೀರ ಒಳಗಿರೋದು ಜೀವಾತ್ಮನ. ಮೈ ಎರಡೂ ಕೂಡಿದು ಅಂದ್ರ ಮಕ್ಕಳು ಹೆಂಗಾಗತ್ತವ್ರಿ? ಎರಡು ಗಂಡ ಅದು ಇಲ್ಲಿವ ಎರಡು ಗಂಡಲ್ಲ. ನನ್ನ ಒಳಗಿರೋದು ಜೀವ ಗಂಡ, ನಿನ್ನ ಒಳಗಿರೋದು ಜೀವ ಗಂಡ. ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದು ನಗರ ಕೇಳು ಊರಾಗ. ಮೈಯನ್ನ ಜೀವ ಅಂದ್ರ ಗಂಡ, ಜೀವ ಗಂಡ ಐತಿ. ನನ್ನಲ್ಲಿರೋದು ಗಂಡ, ನಿನ್ನಲ್ಲಿರೋದು ಗಂಡ. ಎರಡು ಕೂಡಿದ ಮೇಲೆ ಬರೀ ಜಗತ್ತಿನೊಳಗೆ ಗಣಸ ಮಗ ಅಟ್ಟ ಹುಟ್ಟಬೇಕು. ಒಳಗೆ ಹೆಣ್ಣು ಯಾಕೆ ಹುಟ್ಟತೈತಿ? ಒಳಗೆ ಹೋಗಂಟ್ಲೆ ಫರಕ್ ಅದು ಆಗ್ತಾವ ನಿಮ್ಮ ಫ್ಯಾಕ್ಟ್ರಿಯಾಗ. ನಮಗೂ ಪಕ್ಕ ಮಾಹಿತಿ ಇಲ್ಲ. ಹಂಗೇನ್ ಇರಂಗಿಲ್ಲ ಅದು. ಇನ್ನೊಂದು ಮಾತು ಹೇಳ್ಯಾರಪ್ಪ ಅವರು, ಜೀವಾತ್ಮ ಅಂದ್ರೆ ಹೆಂಗತ್ತತ್ರಿ, ಯಾರ ಕಣ್ಣಿಗೆ ಕಾಣಂಗಿಲ್ಲತ್ರಿ ಇದು. ಯಾರ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತೀರಿ, ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತಿ. ಮತ್ತ ಇದ್ರೊಳಗೆ ಬಂದು ಕೂಡ್ಕೋಬೇಕಾದ್ರೆ ಹೆಂಗ ಬಂದು ಕೂಡ್ತೈತಿ? ಅದ ಹೆಂಗ ಕೂಡ್ತೈತಿ? ಶರೀರ ಅಂದ್ರ ಕಮ್ಮಿ, ಜೀವ ಅಂದ್ರ ಗಂಡ ಅಂತ ಹೇಳಿ, ಜೀವ ಹೆಚ್ಚಿಂದ ಹೇಳ್ರಿ. ಶರೀರ ಹೆಂಗ ಕಮ್ಮಿ ಐತಿ ನೀನು? ಗುರು ಯಾವ? ಗುರು ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ. ಶರೀರ ಹೆಂಗ ದೊಡ್ಡದೈತಿ ಹೇಳ್ತಾನೆ ಕೇಳಿ ನಿಮಗ. ಜೀವ ಸುಮ್ಮಿದು ಪರಿಸಿನ ಇದ್ದಂಗಿದ ತಿರುಗಾಡ್ತದ ಯಾಕಡ್ರಿ. ಜೀವ ಹೆಂಗ ಕಮ್ಮಿ ಆಗ್ತತಿ, ಶರೀರ ಹೆಂಗ ದೊಡ್ಡದಾಗ್ತದ. ಗುರು ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ. ಗುರು ದ್ರೋಣಾಚಾರ್ಯ ಒಂದು ದಗದಾಗಿತ್ತು. ಎಲ್ಲಿ ಏನಾಯ್ತು? ಯಾವ ದೇವಲೋಕದೊಳಗ ಒಂದ್ ದಗದ ನಡೆದಿತ್ತು. ಧರ್ಮ ಒಂದು ಮಾತು ಮಾಡಿದ್ದ. ಏನತ್ತ? ಧರ್ಮಗ ಒಂದು ಸುಳ್ಳು ಹೇಳಕ್ ಹಚ್ಚಿದ್ರು. ಏನಂತ ಹೇಳಿ? ಅಶ್ವತ್ಥಾಮ ಹತೋ ನರವ ಕುಂಜವ. ಅಶ್ವತ್ಥಾಮ ಹತೋ ನರವ ಕುಂಜವ. ನರವ ಅಂದ್ರ ಪ್ರಾಣಿ, ಕುಂಜವ ಅಂದ್ರ ಆನಿ. ಯಾವಾರಿದು? ಅಶ್ವತ್ಥಾಮ ಅನ್ನುವಂಥದ್ದು ಒಂದು ಆನಿತ್ತು. ಅದು ಸತ್ತತಿ ಅಂತ ಹೇಳಿ ಸುಳ್ಳು ಹೇಳಕ್ ಹಚ್ಚು. ದ್ರೋಣಾಚಾರ್ಯ ಮಗನ ಹೆಸರು ಬಿ ಅಶ್ವತ್ಥಾಮ ಇತ್ತು. ಸತ್ತಾನ ಅಂತ ಹೇಳಿ ತಿಳಿದ್ರ ಇಲ್ಲಿದ ಇವ ಯುದ್ಧ ಆಡೋದು ಬಿಟ್ಟು ಕಿಶಿಂದ ಹೋಗ್ತಾನ ಮಗನ ಕಡೆ ಅಂತ ಹೇಳಿ ತಿಳ್ಕೊಂಡ ಜೀವಾತ್ಮ ಹೋಗ್ತತಿ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿದ್ರು? ಸುಳ್ಳು ಹೇಳಕ್ ಹಚ್ಚಿದ್ರ. ಬರೇ ಒಂದು ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ಧರ್ಮರಾಜಾಗಾದ್ರು ತಾತ್ಕಾಲಿಕ ನರಕ ಪ್ರಾಪ್ತಿ ಆಗ್ಯದ. ನರಕದ ದರ್ಶನ ಆಗ್ಯದ. ಬರೇ ಸುಳ್ಳು ಮಾತಾಡ, ಬರೇ ಒಂದು ಗಳಿಗೆ ಸುಳ್ಳು ಮಾತಾಡಿದಕ್ಕಾಗಿ ನರಕದ ದರ್ಶನ ಆಗೈತಿ. ಹಂಗ ಯಾವಾಗ ಒಂದ ಜೀವಾತ್ಮ ಏನ್ ಮಾಡಿತು? ತನ್ನ ಶರೀರ ಅಲ್ಲೇ ಬಿಡ್ತು. ಮಗನ ಹುಡುಕ್ಯಾಡ್ಲಕ್ಕ ಜೀವ ಹೋಯ್ತು. ಜೀವ ಶರೀರ ಬಿಟ್ಟ ಮಗನ ಹುಡುಕ್ಯಾಡ್ಲಕ್ ಹೋತು. ಇದ್ದಿದ್ದಿಲ್ಲ ಅಲ್ಲಿ ಹೋಗ್ಬಿಡ್ದ. ನನಗ ಮಕ್ಕಳು ಮೋಸ ಮಾಡ್ಯಾರ ಅಂತ ಹೇಳಿ ಹೊಳ್ಳಿ ಜೀವ ಹೊಳಿಗೆ ತಿರುಗಿ ಬರ್ಲಾಕ ನೋಡಿತು. ಕೃಷ್ಣ ಒಂದು ಮಾತು ಹೇಳ್ದ, ಹೇ ಮಕ್ಕಳ್ರಿ ಬರಾಬರ ಅದನ್ನ ಶರೀರ ಕಡ್ದು ತುಕಡಿ ಮಾಡ್ರಿ. ಯಾರ್ದು? ದ್ರೋಣಾಚಾರ್ಯದ ಶರೀರ ಕಡ್ದ ತುಕಡಿ ಮಾಡಿ ಒಗಿರಿ. ಬಾಂಧ ಸೇರಿದಂದ್ರ ನಿಮಗ ಉಳಗಾಲ ಇಲ್ಲ, ನಿಮ್ಮನ್ನ ನಟ್ಟಂಶ ಮಾಡ್ತಾನವ. ಬಾಂಧ ಶೇರ್ ಕೊಡ್ಬೇಡ್ರಿ, ಶೇರ್ಲಕ್ಕ ಶರೀರ ಇಲ್ದಂಗ ಮಾಡ್ರಿ. ಶರೀರ ಕಡ್ದ ತುಕಡಿ ಮಾಡಿ ಒಗಿರಿ. ಶರೀರ ಕಡ್ದ ತುಕಡಿ ಮಾಡಿ ಒಗಿರಿ ಅಂದಾಗ ಯಾವಾಗ ಶರೀರ ಕಡ್ದ ತುಕಡಿ ಮಾಡ್ರು ಜೀವ ಬತ್ತ ದ್ರೋಣಾಚಾರ್ಯದು. ದ್ರೋಣಾಚಾರ್ಯ ಜೀವ ಬತ್ತ ಹುಡುಕ್ಯಾಡ್ಲಕ್ಕ ಚಾಲೋ ಮಾಡ್ತತಿ. ತುಕಡಿ ಗೋಳೆ ಮಾಡ್ಲಕ್ಕ ನೋಡ್ಲಕ್ಕ ಆಯ್ತು. ಹೆಂಗ ಶರೀರ ತುಕಡಿ ಆಗಿತ್ತಲ್ಲ ಅದನ್ನ ಗೋಳೆ ಮಾಡಿ ಶರೀರ ತಯಾರು ಮಾಡ್ಲಕ್ಕ ನೋಡಿತು. ಆಗಲಿಲ್ಲ. ಶರೀರ ಗೋಳೆ ಆಗಿ ಅದು
ಗ್ವಾಳೆ ಆಗ್ಲಿಲ್ಲ ಗ್ವಾಳೆ ಆಗ್ಲಿಲ್ಲ ಅದೇ ಅಲ್ಲೇ ಒಂದು ಮಗಲಾಗ ನಾಯಿ ಸತ್ತು ಬಿದ್ದಿತ್ತು ಮಗಲಾಗ ಅಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಒಳಗರೆ ಹೋಗ್ಬೇಕಂತ ಹೇಳಿ ನಾಯಿ ಶರೀರದಾಗ ಹೊಕ್ಕಿತು ನಿನ್ನ ಜೀವ ಯಾಕ ಶರೀರ ಕಮ್ಮಿ ಐತಿ ಅಂತ ಹೇಳಿದಿ ಶರೀರ ಸತ್ತು ಬಿದ್ದತ್ಲೆ ಜೀವಟ ಕೆಲಸ ಮಾಡ್ಬೇಕಾಗಿತ್ತ ನನ್ನ ಶರೀರ ಸಹಾಯ ಇಲ್ಲದ ಸತ್ತು ನಾಯಿ ಸಾಲಿಲ್ಲ ನಿಮ್ಮ ಜೀವಕ್ಕ ಸತ್ತು ನಾಯಿ ಸಾಲಿಲ್ಲ ನಿಮಗ ಸತ್ತು ನಾಯಿ ಒತ್ತಿರ್ಲಿ ಸತ್ತು ಹಂದ್ಯಾಗು ಸೇರೋ ಕಂಪನಿ ಅದ ಸತ್ತು ನಾಯಿ ಶರೀರದಾಗ ಸೇರಿದ ಗ್ವಾಳೆ ಮಾಡ್ಲಾಕ ನೋಡ್ಲಾಕ ಐತ್ತು ಶರೀರ ಎಲ್ಲೂ ಎಲ್ಲ ಗ್ವಾಳೆ ಮಾಡ್ಲಾಕ ನೋಡ್ಲಾಕ ಐತು ಆಗಲಿಲ್ಲ ಅದಕ್ಕ ಈಗ ಸದ್ದ ಭೂಮಿ ತೆಲಿ ಮ್ಯಾಗ ನಾಯಿ ಭೂಮಿ ತೆಲಿ ಮ್ಯಾಗ ಕುಂಡ್ರಬೇಕಾದ್ರೆ 3 ಸಲ ಸುತ್ತ ಹೊಡೆದ ಕುಂಡ್ರತೈತಿ ಇನ್ನ ದ್ರೋಣಾಚಾರಿ ವಂಶ ನಾಯಿ ಶರೀರದೊಳಗ ಐತಿನ ಬಾಳ ತೊಡೆ ಐತಿ ಅದ್ರೊಳಗ ಅನಾಂಟ್ಲೆ ನಾಯಿ ಭೂಮಿ ತೆಲಿ ಮ್ಯಾಗ ಕುಂಡ್ರಬೇಕಾದ್ರ 3 ಸಲ ಸುತ್ತ ಹೊಡೆದ ತೆಳಗ್ ಕುಂಡ್ರತೈತಿ ಯಾಕ ಅಲ್ಲಿ ಶರೀರ ಮೇಲಿನ ಆಶೆ ಐತಿ ಹತ್ತು ತೆಲಿ ರಾವಣಗ ಮಾಯ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ತಿಳಿ ತಪ್ಪಾಗೈತದ ವಿಶ್ವಾಮಿತ್ರಿಗೆ ಮಾಯ ಬೆನ್ನ ಬಿಟ್ಟಿಲ್ಲ ಎಷ್ಟೋ ವರ್ಷ ತಪ ಮಾಡಿದ್ದ ಬರೇ ಮೇನಕೆ ಕಾಲಾಗಿನ ಗೆಜ್ಜಿನಾದ ಕೇಳಿದ ಬರೇ ಗಲ್ಲ ಅನ್ನುವಂತ ಗೆಜ್ಜಿನಾದ ಮದರಿ ವಿಶ್ವಾಮಿತ್ರಕ್ಕೆ ಮ್ಯಾಗ ಹೋಗಿ ಬಿತ್ತು ನೋಡ್ರಿ ಹುಟ್ಟಿರುವಂತ ಲಂಗಟ್ ಒಂದ ಪೆಟ್ಟಿಗೆ ತಟ್ಟಂದದು ಭಾಗವತ ನಿಂದ ಅಲ್ಲ ಅಲ್ಲಿ ಅವಂದು ವಿಶ್ವಾಮಿತ್ರ ನೀವ್ಯಾವ ಗಿಡದ ತಪ್ಪಲ ಕಂಟಿ ಮ್ಯಾಗ ಒಂದು ಸೀರೆ ಬಿದ್ರೆ 3 ತಿಂಗಳು ಊಟ ಬಿಟ್ಟು ಹಂಗ ಶರೀರ ಇಲ್ಲಿ ದೊಡ್ಡದೈತಿ ಶರೀರ ಇಲ್ಲಿ ದೊಡ್ಡದೈತಿ ಅನ್ನುವಂತ ಮಾತಿಗೆ ಉದಾಹರಣೆ ಕೊಟ್ಟ ನಿಮಗ ಮತ್ತೆ ಇನ್ನೊಂದು ಮಾತು ಹೇಳ್ಯಾರಿ ಏನ್ ಹೇಳ್ತಾರೋ ಹೆಣ್ಮಕ್ಕಳ ಬುದ್ಧಿ ಮೊಳಕಾಲ ಕೆಳಗ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗೈತತ್ರಿ ಅಂದ್ರೆ ಮೊಳಕಾಲ ಕೆಳಗ ಸುಮಾರ ಮ್ಯಾಲ ಚಲೋ ಇವ್ರ ಲೆಕ್ಕ ಅವ್ರ ಬುದ್ಧಿನ ಅಟ್ಟ ಐತೆ ಅವ್ರ ಬುದ್ಧಿನ ಅಟ್ಟ ಭಾಗವತ ಸುದ್ದಿ ತಿಳಿದಿಲ್ಲ ನಿಮಗಿನ ಮೊಳಕಾಲ ತೆಳಗ ಸುಮಾರ ಅಂದಿ ಜಂಗ ಯಾವರಿ ಕಟ್ತಾನು ಮೊಳಕಾಲ ತೆಳಗ ಏನ ಸ್ವಂಟಕದ ಕಟ್ತಾನು ಮೊಳಕಾಲ ತೆಳಗ ಕಟ್ತಾನಿಲ್ಲ ನನಕಿಂತ ತೆಳಗ ತೀರ ಕೀಳು ಬುದ್ಧಿ ಅವಾದಿನಿ ನೀ ಹೆಂಗ ನಮಗೂ ತಿಳಿವಾರ್ದು ಇಬ್ಬರದು ಒಟ್ಟು ಸುಮ್ಮನೆ ಇವ್ರು ನಡಬಾರಕ ಹಚ್ಚಿ ಹೋಗದ ಕಾಸುಗಳವ್ರು ಅಟ್ಟರಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಏ ಹಾದಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಏ ಹಾದಿ ಮೀರಿದು ಅಂದ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಅಸಲ ಮೀರಿದು ಅಂದ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ ಪರ್ವತ ಹಿಮಾಚಲ ತೆಲದಿಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಏ ಹಾಗೆ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಪಾರ ಒಂದ ಹುಟ್ಟ್ಯದ ಅದಕ್ಕ ಹೆಸರೇಳೋ ಬಿಡೋದೇಲ ಸಾವಿರ ಆನೆ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡ ಮಾಲ ಏನು ಕೇಳ್ತಾರ ನೋಡ್ರಿ
ಹಾದಿ ಹಿಡದ ಹಾಡುತ್ತ ನಡೆಯೋ ಅಟ್ಟು ಎಲ್ಲ ಪ್ರಶ್ನೆ ಕೇಳ್ಯಾರ ಕವಿಗಳು. ಕೇಳ್ಯಾರ. ಹಾದಿ ಬಿಡುವುದಲ್ಲ, ಹಾದಿ ಬಿಡುವುದಿಲ್ಲ. ಮೀರಿದೊಂದ ರಾಕ್ಷಸಿ ಐತಿ ನಾನ್ ನೋಡಿನಿ ಮೊದಲ. ಇನ್ನ ಹರದೇಶಿ ನಾಗೇಶಿ ಒಂದು ಉಳ್ದೈತಿಪ್ಪ, ಅದನ್ನ ಕ್ಲಿಯರಿಟಿ ಮಾಡ್ರಿ, ಆ ಕಡೆ ಹೋಗ್ಲಿ. ಇರ್ಲ ಮುಂದ್ಕೂತ್ ಹೋಗ್ಲಿ ಏನೊಂದು. ಹಾ, ಹರದೇಶಿ ಅಂದ್ರೆ ಏನು, ಹರದೇಶಿ ನಾಗೇಶಿ ಅಂತ ಎದಕ್ಕಂದ್ರು ತಳದಾಗ ಇವ್ರು ಯಾರ. ಇದು ಹೆಂಗಾಗಿತ್ತಪ್ಪ ಅಂತಂದ್ರೆ, ಏನಾಗೈತಿ, ಹರದೇಶಿ ನಾಗೇಶಿ ಅಂತ ಹೇಳಿ ಇಬ್ರು ಅಣ್ಣ ತಮ್ಮ ಇದ್ರು. ಇವ್ರು ಪ್ರಥಮದೊಳಗ ತಮ್ಮ ಇಬ್ರು ಅಣ್ಣ ತಮ್ಮ ಇದ್ರು, ಹರದೇಶಿ ನಾಗೇಶಿ ಅಂತ ಹೇಳಿ. ಹರದೇಶ ನಾಗೇಶಿ, ಹರದೇಶಿ ನಾಗೇಶಿ ಅಣ್ಣ ತಮ್ಮ ಇದ್ರು. ಇವರಲ್ಲೇ ವಾದ ಬಿತ್ತು. ಏನಂತ ಹೇಳಿ, ಒಬ್ಬ ಹೆಣ್ಣ ಹೆಚ್ಚನ್ನೋದು, ಒಬ್ಬ ಗಂಡ ಹೆಚ್ಚನ್ನೋದು. ನೀನು ಹರದೇಶಿ ಅದಿ, ನೀನು ಗಂಡ ಹೆಚ್ಚ ಮಾಡ್ಲಕತ್ತಿ. ನಾನ್ ನಾಗೇಶಿ ಅದೀನಿ, ನಾ ಹೆಣ್ಣು ಹೆಚ್ಚು ಮಾಡ್ತನು. ಹೆಂಗ ಹೆಣ್ಣ ಗಂಡ ಹೆಚ್ಚು ಮಾಡೋದು? ಹೆಂಗ? ಪರಮಾತ್ಮನ ಹಿಡ್ಕೊಂಡ ಇಂದ್ರ ಚಂದ್ರ ಸೂರ್ಯ ಪರಮಾತ್ಮನ ಇವ್ರನ್ನೆಲ್ಲಾರನು ಬೆಳೆಸ್ಕೊತ ನೀ ಬರಬೇಕು. ವೇದಶಾಸ್ತ್ರ ಪುರಾಣಗಳು, ವೇದಶಾಸ್ತ್ರ 18 ಪುರಾಣ, 4 ವೇದ, 28 ದಿವ್ಯ ಉಪನಿಷತ್ತುಗಳನ್ನ ಹೇಳ್ಕೊಂಡು ಪದ ಮಾಡ್ಕೋತ ನೀ ಬರಬೇಕು. ಯಾರು? ಹರದೇಶ. ನಾನು ಶಕ್ತಿದಿಂದ ಏನಾಗೈತಿ, ನನ್ನಿಂದ ಹೆಂಗಾಗೈತಿ, ಏನೇನಾಗೈತಿ, ಇದನ್ನ ಹೆಣ್ಣಿಂದ ಏನೇನೈತಿ ಅನ್ನುವಂತದ ಇದನ್ನೆಲ್ಲ ಹೇಳ್ಕೊತ ನಾ ಎಷ್ಟೋ ದೈತ್ರನೆಲ್ಲ ದುಷ್ಟ ಕರ್ಮಗಳಾಗಲಿ, ಚಾಡಿ ಆಗಲಿ, ಚಿಪ್ಪಾಟಿ ಆಗಲಿ ಇದನ್ನೆಲ್ಲ ಸಂಹಾರ ಮಾಡ್ಕೊತ ನಾ ಬರ್ತನು. ನನ್ನಿಂದ ನಾನು ಹೆಣ್ಣು ಬೆಳೆಸ್ಕೊತ ಬರ್ತಾನ ಅಂತ ಹೇಳಿ ಹರದೇಶ ನಾಗೇಶ ಅಣ್ಣತಾಮ್ರಲ್ಲೇ ಪರಕಾಗಿ ಬಿದ್ದೈತಿದ್. ಯಾವಾರ ಇಬ್ಬರು ಕೂಡಿ ಹರದೇಶ ನಾಗೇಶ ಬಂದಿದು ಅವರ ಮಾಡಿದ್ದೈತಿ. ಇದು ಹರದೇಶಿ ನಾಗೇಶಿ ಹಿಂಗಾತು. ಇನ್ನ ಪ್ರಥಮದೊಳಗೆ ಇದಕ್ಕ ಕಲಿಗಿ ತುರಾಯಿ ಅಂತೇಳಿ ಹಳಿಗನ್ನಡದ ಭಾಷೆ ಐತಿ. ಇದಕ್ಕ ಹಳಿಗನ್ನಡ ಅಲ್ಲ, ಹೌದ್ರಲ್ಲ, ಮೊದಲ ಹೇಳ್ತಾರ ಹುಟ್ಟಿದ್ದು ಮರಾಠಿ ಒಳಗತ್ತ. ಇದು ಹುಟ್ಟಿದನ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗ ಕಲಿಗಿ ತುರಾಯಿ ಅಂತ ಹೇಳಿದ. ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟ್ಯದ. ಅದಕ್ಕ ಕನ್ನಡದೊಳಗ ಅನುವಾದ ಮಾಡ್ಕೊಂಡ್ ಬಿಟ್ಟ. ನಿಮಗ ಸತ್ಯ ಮಾತು ಇನ್ನೊಂದು ಹೇಳ್ತಾನ. ಈ ನಮ್ಮ ಅಗರ್ಕೇಡು ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ. ಕರ್ನಾಟಕಕ್ಕೆ ಹೆಚ್ಚು ಏನ ಕರ್ನಾಟಕ ಉತ್ಪತ್ತಿ ಆಗ್ತೈತಿ. ಮಹಾರಾಷ್ಟ್ರದಾಗ ಹೆಚ್ಚು ಬಂದ ಜಾಗಾಸ್ತೈತಿ ಎಲ್ಲ ಕಡೆ. ಇದು ಜಗಾಸೋದು ಹೆಚ್ಚು ಈ ಕಡೆ. ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ಕೇಳ್ತಾರ. ನಮ್ಮ ಗೀಗಿ ಪದದ್ದು ಕರ್ನಾಟಕ ಇದ್ರ ಪದ ಕೇಳಂಗಿಲ್ಲ ಹೆಚ್ಚ. ಆ ಕಡೆ ಸೈಡ್ ಕೇಳಂಗಿಲ್ಲ ಬಿಡ. ಆ ಕಡೆ ಹೋತಂದ್ರ ಸತ್ತ ಹೋಗ್ತೈತಿ. ಈ ಸೈಡ್ ಏನತ್ತಿದ್ ಎಲ್ಲ ಇದು ಹುಟ್ಟುದನ ಮಹಾರಾಷ್ಟ್ರದಾಗ ಹುಟ್ಟೈತಿ. ಅನಾಂಡ್ಲಿ ಈ ಕಡೆ ಬಾಳ ಇದ್ರ ಪಬ್ಲಿಕ್ ಐತಿ. ಅದಕ್ಕ ಏನ್ ಹೇಳ್ತಾರಿಪ್ಪ, ಇದು ಹರದೇಶ ನಾಗೇಶ. ಇಲ್ಲಿ ದಾಂಡಿಗೆ ನಿಂತ ಗಣೇಶ. ಏನಾತ್ರಿ? ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ. ನಡಿಲಿ ಸಣ್ಣ ಹಂಗೆ ನಂದಿ ಕೋಲ. ಇಲ್ಲಿದ ನಂದಿ ಕೋಲಾಗಿ ಉಳ್ದೈತತ್ರಿ. ನಂದಿ ಕೋಲಾಗಿ ಉಳ್ದಿತ್ತಂದ್ರ ಒಂದ ಇಡ್ಬೇಕಾಗಿತ್ತಲ್ಲ. ನಂದಿ ಕೋಲ ಎರಡು ಇಡ್ತಾರ. ನಂದಿ ಕೋಲು ಅದಾವ್ರಿಪ್ಪ, ಇಲ್ಲ ನಂಗಿಲ್ಲ. ನೀ ನಂದಿ ಕೋಲು ಹೇಳಿದಿ, ಇರ್ಲಿ ಬ್ಯಾಡ ನಂಗಿಲ್ಲ ನಾನು. ಹೌದಲ್ಲ, ಪ್ರಶ್ನೆ ನಿಮ್ಗಾದ್ರ ಸಿಕ್ಕಿರ್ಬೇಕು. ಹಂಗ ಆದ್ರ ನಂದಿ ಕೋಲುಗಳು ಎರಡು ಇರ್ತಾವ್ರಿ. ಒಂದೊಂದ್ ದೇವ್ರ ಮುಂದೆ ಎರಡು ಅದಾವ. ಒಂದೊಂದ್ ದೇವ್ರ ಮುಂದೆ ಎರಡು ನಂದಿ ಕೋಲ್ ಅದಾವ. ನೀ ಕೇಳಿದ್ದು ಒಂದ, ನಾ ಕೇಳಿದ್ದು ಒಂದ ಕೇಳೇನಿ. ನಡಬಾರ್ಕಿನ ಕೋಡಿ ಏನಾಗೈತಿ ಅನ್ನಲೇ ನಂದಿ ಕೋಲ್ ಆಗೈತಿ ಅಂದ್ರಿ. ಬಹಳ ದೂರ ಬೇಡ, ಇಲ್ಲೇ ಬರೋಡೋಲ್ದಾಗ ತೋರಿಸ್ತಾನ ನಡಿ. ಎರಡು ನಂದಿ ಕೋಲ್ ಅದಾವೆ. ಎರಡು ಇಡತ್ತಾರ. ಊರಿದ್ದಲ್ಲಿ ಎರಡು ನಂದಿ ಕೋಲ್ ಅದಾವ. ನಾ ಕೇಳಿದ್ದು ಒಂದ, ಇವು ಎರಡು ಯಾಕ? ಇನ್ನೊಂದು ಕೋಡಿ ಎಲ್ಲಿದು ಬತ್ತು ಪಾರ್ಸಲ್ ಆಗಿ ಭಾಗವಜ. ಹಾದಿ ಹಿಡದ ಹಾಡುತ್ತ ನಡೆಯೋ, ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ, ಹಾದಿ ಬಿಡುವುದಲ್ಲ. ಪಾರ ಒಂದ ಹುಟ್ಟ್ಯದ, ಅದಕ್ಕ ಹೆಸರೇಳೋ ಬೇಡೋದೇ ಅಲ್ಲ. ಕುಂಭಕರ್ಣಗೇನಾಗಬೇಕು ಹೇಳಪ್ಪ ಯಾಲ. ಪಾರ ಒಂದ ಹುಟ್ಟ್ಯದ, ಅದಕ್ಕ ಹೆಸರೇಳೋ ಬೇಡೋದೇ ಅಲ್ಲ. ಕುಂಭಕರ್ಣಗೇನಾಗಬೇಕು ಹೇಳಪ್ಪ ಯಾಲ. ಸಾವಿರಾಣಿ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡಮಾಲ. ಸಾವಿರಾಣಿ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡಮಾಲ.
ಬಿಡುವದ ಏ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ಯಾಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಯಾರ ಮಗಳು ರಾಕ್ಷಸಿ ತಮ್ಮ ಹೇಳಪ್ಪ ಯಾಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಮೋಕ್ಷ ಪಡ್ಕೋ ಕರೆ ಹೇಳಿ ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ ಕರೆ ಹೇಳಿ ತಮ್ಮ ಸ್ವರ್ಗದ ಬಾಗಿಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ರಾಕ್ಷಸಿ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ರಾಕ್ಷಸಿ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ನಮ್ಮ ನೋಡಂಟ್ಲೆ ಭಾಗವತ ಒಂದು ಮಾತು ಹೇಳ್ದ ಎಲ್ಲ ಹೆಣ್ಮಕ್ಳು ತಲೆ ಮ್ಯಾಗ ಶರಗ ಹೊತ್ತುಕೊಂಡು ಬರ್ತಾರು ಯಾಕಂದ್ರ ಪತಿವ್ರತ ಹೆಣ್ಮಕ್ಳು ಮುತ್ತೈದೆ ಹೆಣ್ಮಕ್ಳ ತಲೆ ಮ್ಯಾಗ ಶರಗ ಹೊತ್ತುಕೊಂಡು ಬರ್ತಾರು ಹಾಡಾವ್ರು ಸಹಿತ ಹಂಗ ಬರ್ತಾರು ನೀ ಯಾಕೆ ಹಿಂಗ ಬರ್ತೀ ಭಾಗವತ ನಿನ್ನ ದೃಷ್ಟಿಕೋನ ಬದಲಾಗೈತಿ ಇಷ್ಟ ಎತ್ತಾ ಭಕ್ತಿ ತತ್ತಾ ದೇವಂದಿ ನೋಡ ಹಂಗೈತಿ ಇದಾದ್ರು ಸಹಿತ ಈಗ ನಾವು ತಲೆ ಮ್ಯಾಗ ಶರಗ ಹೊತ್ತುಕೊಂಡಿಲ್ಲ ಹಿಂಗೆ ಕೇಳಿದೆ ಮತ್ತು ಅದು ಬಾತ್ಲೆ ಸ್ವಾಮಿ ಒಂದು ಬಟ್ ಅರಿವಿ ಹಾಕೊಂಡಿರಂಗಿಲ್ಲ ಮತ್ತು ಅದ್ಯಾಕೆ ಹಾಕೊಂಡಿಲ್ಲ ಹಂಗಿರಂಗಿಲ್ಲ ನೀ ಸೆರಗ ಯಾಕೆ ನೋಡ್ತಿ ಭಾಗಪ್ಪಣ್ಣ ಸುಮ್ಮ ಚಟ ಐತ್ರಿ ಅವ್ರಿಗೆ ಹಂದಿಯಾಗಿ ಹುಟ್ಟಿದ್ರು ಅದಕ್ಕೆ ಅದನ್ನ ನೋಡ್ಕೋದ್ಕೊಂಡ್ರ ಬೇಡ ನೀ ಎಂದು ನೋಡು ಚಟ ಐತಿ ಅವ್ರಿಗೆ ಬರೀ ಆಕೆ ಯಾನ್ ಹಾಡ್ತಾಳು ಯಾನ್ ವಿಷಯ ಮಾತಾಡ್ಲಾಳು ಏನೈತಿ ಒಂದು ಮಾತು ಕೇಳೋನು ಇಲ್ಲಿ ದೈವದವ್ರ ಅದಿರಿ ನಾವು ಸೀರೆ ಕಾಮಂದ ಹುಟ್ಟದಿವ ಅಂತೇಳಿ ನಮ್ಮನ್ನ ಕರೆಸ್ಯಾರ್ಯೋ ನಮ್ಮ ಕಲಾ ಕೇಳಕ್ ಕರೆಸ್ಯಾರ್ಯೋ ಕಲಾ ನೋಡ್ಲಾಕ ನನ್ನ ಅಂತವಂತೂ ಗೊಂಬಿ ಈ ಊರಾಗ ಸಂದಿಗೆ ಚಪ್ಪನ ಒಟ್ಟ್ಯಾವ ನಾವೇನು ಭಾಳ ದೊಡ್ಡ ರೂಪ ಅಂತೀನೂ ಅಲ್ಲ ನಾವೇನು ಭಾಳ ದೊಡ್ಡ ಗಣಪಂಡಿತರು ಅಲ್ಲ ಈ ಸೀರಿ ಇದು ಎಲ್ಲ ಒಮ್ಮೆ ನಶಿಸಿ ಹೋಗೋದೈತಿದು ಇವೆಲ್ಲ ಈ ಶರ್ಗ ಗಂಟೆ ಬಿದ್ದದಿ ಭಾಗವತ ಶರೀರ ಮೇಲೆ ಇರುವಂತ ತಲೆ ಡೋಗಿ ಐತಿ ನೋಡಿ ನಿಂದು ಆ ಡೋಗಿನ ನಿಜವಾದ ತಲೆ ಶರ್ಗ ಐತಿ ಅದ ನಿನಗ ಅದಕ್ಕ ಏನು ಕೇಳ್ತಾರಪ್ಪ ಈ ಶರಗಕ್ಕೆ ಗಂಟು ಬೀಳಕ್ ಹೋಗಬೇಡ ಭಾಗಪ್ಪಜ ಈ ಶರೀರ ಒಳಗ ನಿನಗೊಂದು ತಲೆ ಡೋಗಿ ಐತಿ ನೋಡ ಕರೆ ಅದ ತಲೆ ಶರಗಿದ್ದಂಗ ಅದ ನಿನಗ ಶರೀರಕ್ಕ ತಲೆ ಡೋಗಿನ ಒಂದು ಶರಗಿದ್ದಂಗ ಮತ್ತ ಅಕ್ಕ ಮಾದೇವಿ ಬರೇ ಜಡಿ ಗೋದಲ ಮ್ಯಾಗ ದಿಗಂಬರಿಯಾಗಿ ಹೋಗಿದ್ದಲ್ಲ ಕಲ್ಯಾಣದೊಳಗ ಕೌಶಿಕ ರಾಜ ಜಬರ್ದಸ್ತಿ ಮನಸ್ಸು ಮಾಡಿದಕ್ಕೆ ಮ್ಯಾಲ ಹುಟ್ಟಿರುವಂತ ಸೀರೆ ತೆಗೆದು ಜಡಿ ಗೋದಲ ಮ್ಯಾಗ ಹೋದಳ ಕಲ್ಯಾಣದೊಳಗ ಅಲ್ಲಿ ಯಾವ ಶರಗಿತ್ತನ ಜಗದಾಗ ಅಕ್ಕ ಮಾದೇವಿ ಅಂತೇಳಿ ಜಯ ಗಳಿಸಳಕಿ ಬರೇ ಶರಗ ನೋಡೋದು ಬಿಡ್ಲ ವಯಸ್ಸಾತಕ್ರ ಏನೋ ಶರಗ ನೋಡ್ತೀಯ ಇವನು ಶರಗ ಹರಿಯಂಗಿಲ್ಲ ಲೌಕರ್ ಹರಿಯಂಗ ಕಾಣಂಗಿಲ್ಲ ಅದಕ್ಕ ಇದೆಲ್ಲ ಆತ್ರಿ ಇನ್ನು ಅಣ್ಣಗಳೊಂದು ಮಾತು ಕೇಳ್ಯಾರ ಇನ್ಕ ಒಬ್ರು ಚೀಟಿ ಕೊಟ್ಟಾರೆ ಪ್ರಶ್ನೆ ಏನಂತ ಹೇಳಿ ಒಬ್ಬಾಕಿ ಹೆಣ್ಮಗಳ ಹೊಟ್ಲಿದ್ದಳತ್ತ ಹೊಳಿ ದಾಟಿಸಿ ಹೋಗೋದಿತ್ತತ್ರಿ ಹೊಳಿ ದಾಟಿ ಹೋಗೋದಿತ್ತು ನಡಬಾರಕ್ಕೆ ಹೊಳ್ಯಾಗ ಹೋದಳು ಹೆಣ್ಮಗಳು ಡೆಲಿವರಿ ಆತು ನಡಬಾರಕ್ಕೆ ಹೋದಳು ಕಳಿ ಹೆಚ್ಚಾಗಿ ಹೆಣ್ಮಗಳಿಗೆ ನಡಬಾರಕ್ಕೆ ಡೆಲಿವರಿ ಆತು ಡೆಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸು ನೀರಾಗ ಬಿತ್ತು ನೀರ ಯಾಕಂದ್ರ ಅದಿನ ಪಾಟ್ನ ನೋಡು ಗುಡದನ
ಹೆಣ್ಣೈತೋ ಗಂಡೈತೋ ನೋಡಿ ಕುಡ್ದ ನೀರಾಗ ಬಿದ್ದೈತಿ ಅದು ಕೂಸ ಏನ ನೋಡೋಟಿಗೆ ಹೆಣ್ಣೈತೋ ಗಂಡೈತಿ ಅಂತ ಹೇಳಿ ನೀರಾಗ ನೋಡಿ ಕುಡ್ದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೇನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎಟ್ಟ ಸ್ವಂಟ ಹಿಡ್ಕೊಂಡು ಮ್ಯಾಗಿನ ತನಕ ಬಿಟ್ಟು ತೆಳಗಿಂದೆಲ್ಲ ತಿಂದಿದ್ದು ಇದು ತೆಳಗಿಂದೆಲ್ಲ ತಿಂದಿದ್ದು ಆ ತೆಳಗೆ ಏನು ಇದ್ದಿದ್ದಿಲ್ಲ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸ್ವಂಟ ಹಿಡ್ಕೊಂಡ ತಲೆ ತಕ ಅಟ್ಟ ಕೂಸಿತ್ತು ಇದೇನು ಹೆಣ್ಣು ಐತೆ ಅಂತ ಹೇಳಿ ಕಂಡು ಹಿಡಿಬೇಕು ಏನ ಗಂಡ ಅಂತ ಹೇಳಿ ಕಂಡು ಹಿಡಿಬೇಕು ಏನ ನೋಡಿ ಅದಕ್ಕೆ ಗಂಡ ಅಂದ್ರಿ ಏನ ನೋಡಿ ಹೆಣ್ಣು ಅಂದ್ರಿ ಏನ ಹುಟ್ಟಿದ ಕೂಸು ಗಂಡಿತ್ತು ಏನ ಹೆಣ್ಣಿತ್ತು ಜಾಗನ ಮೇಣು ತಿಂದಾವು ಮೀನು ಜಾಗನ ಮೀನು ತಿಂದವು ಕೋನ ಹಿಡಿ ಜಾಗನ ಮೇಣು ತಿಂದಾವು ಯಾನ್ ನೋಡಿ ಕಂಡು ಹಿಡಿದ್ರಿ ಇವ್ರೊಂದು ಅದ ಸ್ಟೈಲ್ ಒಳಗೆ ಇವ್ರೊಂದು ಕೇಳಿದ್ರಿ ಓಕೆ ನಾ ಆಶಾ ಕರ್ತಿ ಅದನ್ನತ್ರಿ ಮನ್ಯಾಗ ಕೂಸು ಹುಟ್ಟಿತತ್ತ ಥೇಟ್ ಅಪ್ಪನ ಬಾಯಂದು ಹುಚ್ಚಿ ಬಿದ್ದಂಗೈತಿವ ಅಂತೇಳಿ ಅಂದಿವತ್ತ ಗಂಡ ಅಂದಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳುಳ್ಳಿ ಪಳಕ ನೋಡಿ ಅಂದಾರತ್ ಇವ್ ತಿಳ್ದನ್ರಿ ಅದನ್ನ ಭಾಗವಜ ನೀ ಎಲ್ರಿ ಆ ವಸ್ತು ನೋಡಿಕಿಸಿಂದ ಗಂಡ ಐತೆ ತಿಳ್ದಾಳ ಅಂದಿಯಾ ಅದಕ್ಕೆ ದಗದು ಬೇರೆ ಐತೆ ಅದ ಬರೇ ಎಲು ನೋಡು ಚರ್ಮ ಮಾಂಸ ರಕ್ತ ಅದೊಂದು ಎಲ್ಲಾ ತರ ಮಾಂಸ ತುಂಬಿದ ಒಂದು ಬರೇ ಒಂದು ಸಾಚೆ ಇತ್ತದ ಅವಾಗ ಅದ ಗಂಡ ಆಗಿಲ್ಲ ಅವಾಗದ ಪಕ್ಕ ಗಂಡಂಬ ವಸ್ತು ಅವಾಗ ಅದಕ್ಕೆ ಆಗಿಲ್ಲ ಗಂಡ ಕೂಸ ಅನ್ಕೊಂಡೈತಿ ಅದ ಗಂಡ ಮಗನ ಬೇರೆ ಗಂಡ ಕೂಸ ಬೇರೆ ಹೆಂಗ ಗಣಸ ಮಗ ಆಗ್ಬೇಕಾದ್ರು ಪ್ರಾಯಕ್ಕೆ ಬರ್ಬೇಕು ಅಂದಾಗೆಲ್ಲ ಅವೆಲ್ಲ ಆಯ್ತು ಪಾಠಗಳು ನೀಟಾಗಿ ನಿಂತಾಗ ಆಯ್ತೀವ್ ಮಗ ಮುತ್ಯನ್ ತೆಗೆದು ಬೇರೆ ಐತ್ರಿ ಅಲ್ಲಿ ಬೌಂಜರ ನೋಡಿ ಹಿಡ್ರಿ ಅದು ಏನು ನೋಡಿ ಕಿಶಿಂದ ಕಂಡು ಹಿಡ್ದಾರ ಹೇಳ್ತಾನೆ ಕೇಳ್ರಿ ನಿಮಗ ಯಾಕಂದ್ರೆ ಯಪ್ಪ ಕೂಸದು ಗಂಡ ಐತೆ ಅಂತ ಹೇಳಿ ಕಂಡು ಹಿಡಿಬೇಕಾಗೈತಿ ಹೆಂಗ ಕೂಸು ಹೆಂಗದ ಅರ್ಧ ಮೀನು ತಿಂದಿತ್ತಲ್ಲ ಅರ್ಧ ಮೀನು ತಿಂದಿತ್ತು ತಿಂದಿರೋ ಕೂಸು ಯಾಕೆ ಗಂಡ ಐತೈತಿ ಹೆಂಗ ಕಂಡು ಹಿಡ್ದಾರ ಅಂದ್ರ ಅಲ್ಲಿ ಒಂದ್ ಜರ ಪರಕ್ ಇರ್ತೈತಿ ಭಾಗವತ ಕೈ ಆಡ್ಸ್ಕೊಲತ್ತ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಗಂಟ್ ಇರ್ತತಿ ಗಂಟ್ಲಾಗ ಗಂಡ ಕೂಸಿಗೆ ಇಂತಲ್ಲಿ ಜರ ಬಿರುಸಿರ್ತತಿ ಗಂಟ್ ಇರ್ತತಿ ಎತ್ತರ ಇರ್ತತಿ ಇಲ್ಲಿ ಗಂಟ್ಲಾಗ ಕಂಠ ಕೆಳಗಿಂದ ಮತ್ತ ಪಕ್ಕ ನೋಡು ಜೋಡ್ನ ಗಪ್ಪಾಗೈತಿ ಅದ ಹೋಗೈತಿ ನೋಡಿ ಹೇಳು ಜೋಡ್ನ ಗಪ್ಪಾಗೈತಿ ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ತಟ್ಟೈತೋ ರೊಕ್ಕ ಐತೋ ಪೈಸಾ ಅದ ಹೇಳತ್ತಿಲ್ಲ ಈಗ ಇದನ್ನ ನೋಡೇ ಕಂಡು ಹಿಡ್ದಾರ ಗಂಡ ಐತೆ ಹೇಳಿ ಲಾವ್ ಪೈಸಾ ಪುಕ್ಕಟ್ ಐತೇನೆ ಕೆಲಸ ಹುಡುಕಾಡಿ ತೆಗಿಬೇಕಾದ್ರೆ ನೀರ್ನ್ಯಾಗ ಹೋಗಿ ಹೊಚ್ಚ ನೋಡ್ಬೇಕಾಗಿತ್ತು ನನಗೂ ಬಿ ಇರ್ಲಿ ಸುಮ್ಮಂದಿ ಇರ್ಲಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ